KSRTC ಬಸ್ ಡ್ರೈವರ್ಗಳು ಒಂದು ಜಾಗದಲ್ಲಿ ಹೋಟೆಲ್ ಅನ್ನು ವ್ಯವಸ್ಥಿತವಾಗಿ ನಿಲ್ಲಿಸೋದು. ಅಲ್ಲಿ ಬಾರನ್ನು ಇಟ್ಟಿದ್ದಾರೆ, ಪಕ್ಕದಲ್ಲಿ ಯಾವುದೋ ಒಂದು ಬಾರ್ಗೆ ಅಟ್ಯಾಚ್ ಹಾಕಿರುವಂಥ ಹೋಟೆಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲ ಯಾರು ಪ್ರಯಾಣಿಕರಿದ್ದಾರೆ ಅವ್ರು ಇಳಿತಾರೆ, ಪ್ರಯಾಣಿಕರು ಕುಡಿದ್ರೂ ಕುಡಿಬೋದು, ಅವರು ಕುಡಿದು ಹತ್ತಿ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡ್ಬೋದು, ಅಥವಾ ಆ ವಾಸನೆಯಿಂದನೇ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ಬೋದು. ಅವ್ರಿಗೆ ಎಲ್ಲಿ ಕಮಿಷನ್ ಬರ್ತದೆ, ಎಲ್ಲಿ ಹಣವನ್ನು ಕೊಡ್ತಾರೆ, ಅಥವಾ ಎಲ್ಲಿ ಅವರಿಗೆ ಬೇಕಾದಂಥ ಊಟಗಳನ್ನು ಮಾಡಿಕೊಡ್ತಾರೆ, ಇಂತಹ ಜಾಗದಲ್ಲಿ ರಾಜ್ಯಾದ್ಯಂತ ಪ್ರತಿ ಬಸ್ಗಳು ಒಂದೊಂದು ಜಾಗದಲ್ಲಿ ಅವರು ಅನುವು ಮಾಡಿಕೊಂಡಿದ್ದಾರೆ. ಅದರ ರೂಲ್ ಏನು ಹೇಳುತ್ತೆ ಅಂತ ಅಂದರೆ KSRTC ನಿಗದಿಪಡಿಸಿದಂತಹ ಜಾಗದಲ್ಲಿ ಮಾಡಬೇಕು. ಇವತ್ತು ಮತ್ತೆ ಕಳೆದ ವಾರ ನಾವು ಮತ್ತೆ ಚೆಕ್ ಮಾಡಿದ್ರೆ ಹಣ ಎಷ್ಟು ಮಟ್ಟಿಗೆ ಆಟ ತೋರಿಸುತ್ತೆ, ಹಣ ಎಷ್ಟು ಮಟ್ಟಿಗೆ ಅದರ ಎನರ್ಜಿ ತೋರಿಸುತ್ತೆ ಅಂತಂದರೆ, ಇದು ಯಾರು DTO ಗಮನಗಳಿಗೆ ಬಂದಿಲ್ವಾ, ಡಿಪೋ ಮ್ಯಾನೇಜರ್ಗಳನ್ನು ಮಣ್ಣು ತಿಂತಾರ ಅಂದರೆ ಡಿಪೋ ಮ್ಯಾನೇಜರು, DTO ಅಥವಾ ಮೇಲಿನ ವರ್ಗದವರೆಗೂ ಹಣ ಎಲ್ಲೋ ಒಂದು ಕಡೆ ಹೋಗ್ತಾ ಇದೆ. ವೀಕ್ಷಕರೇ ನಮಸ್ಕಾರ. ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಸತತವಾಗಿ ಸಮಾಜದಲ್ಲಿ ಆಗು ಹೋಗುಗಳನ್ನು ಪ್ರಶ್ನಿಸ್ತಲೇ ಬಂದಿದೆ. ಇವತ್ತು ಅದೇ ರೀತಿಯ ಒಂದು ವಿಚಾರವನ್ನು ತಗೊಂಡಿದ್ದೀವಿ. KSRTC ಬಸ್ ಡ್ರೈವರ್ಗಳು ಒಂದು ಜಾಗದಲ್ಲಿ ಹೋಟೆಲನ್ನು ವ್ಯವಸ್ಥಿತವಾಗಿ ನಿಲ್ಲಿಸೋದು. ಅಂದರೆ ಅವ್ರಿಗೆ ಎಲ್ಲಿ ಕಮಿಷನ್ ಬರ್ತದೆ, ಎಲ್ಲಿ ಹಣವನ್ನು ಕೊಡ್ತಾರೆ, ಅಥವಾ ಎಲ್ಲಿ ಅವರಿಗೆ ಬೇಕಾದಂಥ ಊಟಗಳನ್ನು ಮಾಡಿಕೊಡ್ತಾರೆ, ಇಂತಹ ಜಾಗದಲ್ಲಿ ರಾಜ್ಯಾದ್ಯಂತ ಪ್ರತಿ ಬಸ್ಗಳು ಒಂದೊಂದು ಜಾಗದಲ್ಲಿ ಅವರು ಅನುವು ಮಾಡಿಕೊಂಡಿದ್ದಾರೆ. ಅದರ ರೂಲ್ ಏನು ಹೇಳುತ್ತೆ ಅಂತ ಅಂದರೆ KSRTC ನಿಗದಿಪಡಿಸಿದಂತಹ ಜಾಗದಲ್ಲಿ ಮಾಡಬೇಕು. ಒಂದು ಪಕ್ಷದಲ್ಲಿ ಆ ಜಾಗ ಸರಿ ಇಲ್ಲ ಅಂತ ಅಂದರೆ ನಾವು ಕಂಪ್ಲೇಂಟ್ ಕೊಟ್ಟ ಕೂಡಲೇ ಅದನ್ನು ಚೇಂಜ್ ಮಾಡಿ ಬೇರೆ ಜಾಗ ಅಥವಾ ಬೇರೆ ಸ್ಟಾಪನ್ನು ಪ್ರತಿ ಬಸ್ಸಿಗೆ ಕೊಡಬೇಕು. ಇದು ಸಾರ್ವಜನಿಕರ ಗಮನಕ್ಕೆ. ಯಾಕಂದರೆ ಇದು ನಾವು ಹೋಗ್ತೀವಿ, ಹಣೆ ಬರ ಏನು ಮಾಡೋಕ್ಕಾಗಲ್ಲಪ್ಪ, ಅವ್ರನ್ನ ಅಲ್ಲಿ ನಿಲ್ಲಿಸಿದ್ರು, ಅಲ್ಲಿ ತಿನ್ನೋಕ್ಕಾಗುತ್ತೋ ಬಿಡ್ತೀವೋ, ಅಲ್ಲಿ ಟಾಯ್ಲೆಟ್ ಇದೆಯೋ ಇಲ್ಲೋ, ಇದೆಲ್ಲ ಏನೂ ನಾವು ಕೇಳಲ್ಲ. ಆ ಟೈಮಲ್ಲಿ ನಿಲ್ಲಿಸಿದ್ದಾರೆ, ಆ ಟೈಮಲ್ಲಿ ನನಗೆ ಏನು ಸಿಗುತ್ತೋ ಅದನ್ನು ತಗೊಂಡು ಗ್ರ್ಯಾಬ್ ಮಾಡಿಕೊಂಡು ಹೋಗಿ ಬಸ್ಸಲ್ಲಿ ಕುಂತ್ಕೊಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಬಿಟ್ಟು ಸಮಾಜದಲ್ಲಿ ಚಿಂತನೆ ಮಾಡಿ, ಹೋರಾಟದ ಮನಸ್ಥಿತಿ ಇಟ್ಕೊಂಡು ಪ್ರಶ್ನೆ ಮಾಡಿ, ಇದು ನಿಮ್ಮ ಹಕ್ಕು. ಸೊ ಇದನ್ನು ನಾನು ಮೊದಲು ಹೇಳ್ತಾ, ಎರಡನೇದು ನಾವು ಯಾವ ಸ್ಕ್ಯಾಮ್ ಬಗ್ಗೆ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇವತ್ತಿನ ಉದಾಹರಣೆ ಅಥವಾ ಇವತ್ತು ಆಗ್ತಾ ಇರುವಂತಹ ಪ್ರಕರಣ KA17 ಅಂದರೆ ದಾವಣಗೆರೆ NW ಯಾವ್ಯಾವ ಬಸ್ ಬರ್ತದೋ ಎಲ್ಲ ಬಸ್ಗಳು ಹಿರಿಯೂರು ಮೂಲಕ ಪಾಸ್ ಆಗುವಂಥದ್ದು ಪಾರಿಜಾತ ಹೋಟ್ಲ್ ಹತ್ರ ಒಂದು ಸ್ಟಾಪನ್ನು ಕೊಡ್ತಾರೆ. ಈ ಪಾರಿಜಾತ ಹೋಟೆಲ್ಲು ಎಷ್ಟು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಿದೆ ಅಂತ ಅಂದರೆ ಅಲ್ಲಿ ಅವರು ಊಟಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡೋದಿಲ್ಲ. ಅಲ್ಲಿ ಬಾರನ್ನು ಇಟ್ಟಿದ್ದಾರೆ, ಪಕ್ಕದಲ್ಲಿ ಯಾವುದೋ ಒಂದು ಬಾರ್ಗೆ ಅಟ್ಯಾಚ್ ಹಾಕಿರುವಂಥ ಹೋಟೆಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲ ಯಾರು ಪ್ರಯಾಣಿಕರಿದ್ದಾರೆ ಅವ್ರು ಇಳಿತಾರೆ, ಪ್ರಯಾಣಿಕರು ಕುಡಿದ್ರೂ ಕುಡಿಬೋದು, ಅವರು ಕುಡಿದು ಹತ್ತಿ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡ್ಬೋದು, ಅಥವಾ ಆ ವಾಸನೆಯಿಂದನೇ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ಬೋದು. ಒಂದು ಪಕ್ಷ ಡ್ರೈವರ್ ಕುಡಿದ್ರು ಏನು ಅದರಲ್ಲಿ ಆಶ್ಚರ್ಯ ಪಡೋದೇನಿಲ್ಲ. ಸೊ ಡ್ರೈವರ್ ಕುಡಿದು ಓಡಿಸುವಂತಹ ಸಾಧ್ಯತೆಯೂ ಇರುತ್ತೆ. ಸೊ ಆದರೆ ಇದನ್ನೆಲ್ಲ ಗಮನಿಸಿದಂತಹ ನಮ್ಮ ಸಂಸ್ಥೆಯ ಮುಖ್ಯ ಸಲಹೆಗಾರರಾದ ವಿಶ್ವನಾಥ್ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟರು. ಎಲ್ಲಿ? ಮುಖ್ಯ KSRTC ಆಫೀಸ್ಗೆ, ಮುಖ್ಯ ಸಂಚಾರ ವ್ಯವಸ್ಥಾಪಕರಿಗೆ. ಅವರು 24 ಅವರ್ಸಲ್ಲಿ ಈ ಪಾರಿಜಾತ ಹೋಟೆಲಲ್ಲಿ ನಿಲ್ಲಿಸಬಾರ್ದು, ನಿಲುಗಡೆ ಮಾಡ್ಬೋದು. ಅಲ್ಲಿ ಆಹಾರ ಸರಿ ಇಲ್ಲ, ಶುದ್ಧತೆ ಇಲ್ಲ, ಸ್ವಚ್ಛತೆ ಇಲ್ಲ, ಹಾಗೂ ಪಕ್ಕದಲ್ಲಿ ಬಾರ್ ಇದೆ. ನಮ್ಮ ರೂಲ್ ಹೇಳುತ್ತೆ ಯಾವುದೇ KSRTC ಬಸ್ ನಿಲುಗಡೆ ಬಾರ್ ಪಕ್ಕ ಆಗಬಾರ್ದು ಅಂತ. ಸೊ ಈ ರೂಲನ್ನು ನೆನ್ಪಿಟ್ಕೊಳ್ಳಿ. ಸೊ ಇದಿದ್ರೂ ಇವರು ಪದೇ ಪದೇ ನಿಲ್ಲಿಸ್ತಾ ಇದ್ರು. ಸರಿ, ನಮಗೆ ಆದೇಶ ಬಂತು, ನಮ್ಮ ಹೋರಾಟಕ್ಕೆ ಸಂದ ಜಯ ಅಂತ ಅಂದ್ಕೊಂಡು. ಆದರೆ ಇವತ್ತು ಮತ್ತೆ ಕಳೆದ ವಾರ ನಾವು ಮತ್ತೆ ಚೆಕ್ ಮಾಡಿದ್ರೆ ಹಣ ಎಷ್ಟು ಮಟ್ಟಿಗೆ ಆಟ ತೋರಿಸುತ್ತೆ, ಹಣ ಎಷ್ಟು ಮಟ್ಟಿಗೆ ಅದರ ಎನರ್ಜಿ ತೋರಿಸುತ್ತೆ ಅಂತಂದರೆ ದುಡ್ಡಿನ ಆಸೆಗೋಸ್ಕರ ಜನಗಳನ್ನು ಸಾಯಲಿ ಅಥವಾ ಅವರು ತಿನ್ನಬೇಕು, ಅವರು ಬೆಳಿಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಮಾತ್ರ ಇದ್ದಾರಾ? ಸೊ ಇದನ್ನು KSRTC ಕ್ವೆಶನ್ ಮಾಡೋದಿಲ್ವಾ? ಇದು ಯಾರು DTO ಗಮನಗಳಿಗೆ ಬಂದಿಲ್ವಾ? ಡಿಪೋ ಮ್ಯಾನೇಜರ್ಗಳನ್ನು ಮಣ್ಣು ತಿಂತಾರ ಅಂದರೆ ಡಿಪೋ ಮ್ಯಾನೇಜರು, DTO ಅಥವಾ ಮೇಲಿನವರೆಗೂ ಹಣ ಎಲ್ಲೋ ಒಂದು ಕಡೆ ಹೋಗ್ತಾ ಇದೆ. ಇವರು ಪ್ರತಿ ಹೋಟೆಲಲ್ಲಿ ಪಾಲನ್ನು ನೀಡ್ತಾ ಇದ್ದಾರೆ ಅನ್ನೋದು ನಮ್ಮ ಸಂಸ್ಥೆಗೆ ಡೌಟ್ ಬಂದಿದೆ. 24 ಗಂಟೆಯಲ್ಲಿ ಪರ್ಮನೆಂಟಾಗಿ ಪಾರಿಜಾತ ಹೋಟ್ಲಿಗೆ ಬೀಗ ಹಾಕಿಲ್ಲ ಅಂದರೆ ನಮ್ಮ ಹೋರಾಟ ಉಗ್ರವಾಗಿರುತ್ತೆ ಹಾಗೂ
ರಾಜ್ಯದ ಪ್ರತಿ ಮೂಲೆಗಳಲ್ಲೂ ಪರಿಶೀಲನೆ ಮಾಡುವಂತಹ ವ್ಯವಸ್ಥೆ ನಾವು ಮಾಡ್ತೀವಿ. ಸೊ ಹಾಗಾಗಿ ಕೂಡಲೇ ಎಚ್ಚೆತ್ಕೊಂಡು ಈ ಕೂಡಲೇ ಸ್ಟಾಪ್ ಮಾಡಿ, ಬೇರೆ ನಿಲುಗಡೆ ಮಾಡಿ, ಒಳ್ಳೆ ಕಾಮತ್ ಹೋಟೆಲ್ ಹುಡುಕಿ ಅಥವಾ ಯಾವುದೋ ಒಂದು ಒಳ್ಳೆ ಹೋಟೆಲು, ಇಂಥ ಹೋಟೆಲ್ಲು ಅಂತ ನಮ್ಮದೇನಿಲ್ಲ. ಸೊ ಎನಿ ಹೋಟೆಲ್ನ ನೀವು ಮಾಡಿ ಪ್ರಯಾಣಿಕರಿಗೆ ಸುಖವಾಗಿ ಮನೆಗೆ ರೀಚ್ ಆಗುವಂತೆ ಮಾಡಿ. ಧನ್ಯವಾದ.